ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನೆನ್ನೆ ವ್ಲಾಗ್ ಹಾಕಿಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ. ನಾನು ಕಂಪ್ಲೀಟಾಗಿ ಹುಷಾರು ತಪ್ಪಿಟ್ಟಿದ್ದೀನಿ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ರಮ್ಯಾ ನಿಮ್ಮ ಮನೆಯವರೆಲ್ಲ ಏನು ಏನಾದರೂ ಫಂಕ್ಷನು ಅದು ಇದು ಅಂದಾಗಲೇ ಎಲ್ಲ ಹುಷಾರು ತಪ್ತಿರಲ್ಲ, ಏನು ದೃಷ್ಟಿಗಿಷ್ಟಿ ಆಗ್ಬಿಡುತ್ತಾ ಅಂತ. ಲಿಟ್ರಲಿ ಏನು ಅಂತ ಅರ್ಥ ಆಗ್ತಿಲ್ಲ ಎಲ್ಲಾರ್ಗು. ಅಲ್ಲಿ ಶಿವನು ಏನೋ ಆರಾಮಿಲ್ಲ ಅಂತಿದ್ದ, ಅಮ್ಮನ್ಗೂ ಯಾಕೋ ಆಗ್ತಿಲ್ಲ ಅಂತ ಇದ್ರು. ನಾನು ಹುಷಾರ್ ತಪ್ಪಿದ್ದೀನಿ. ನಂಗೆ ತಲೆನೋವಿಂದ ಶುರು ಆಗಿದ್ದು, ಕೊನೆಗೆ ಜ್ವರನೇ ಬಂತು. ಜ್ವರ ಬಂದು ನೆನ್ನೆ ನಾನು ವ್ಲಾಗ್ ಆಗ್ತಾ ಇರೋದಕ್ಕೆ ರೀಸನ್ನೇ ಅದು. ವ್ಲಾಗೇ ಮಾಡಿಲ್ಲ ನಾನು. ನಮ್ಮ ಬಾಡಿ ಎನರ್ಜಿನೇ ಇಲ್ಲ ನಂಗೆ. ಫುಲ್ ಯಾವ ಸುಸ್ತು. ರೇಂಜ್ಗೆ ಹುಷಾರ್ ತಪ್ಪಿರೋದು ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 4 days ಇಂಜೆಕ್ಷನ್ ಹಾಕ್ಸ್ಕೊಳ್ಳಿ ಬನ್ನಿ ಇಂಜೆಕ್ಷನ್ ಈಗ್ಲೂ ಅಂತ ಹೋಗ್ಬೇಕು ಹೇಳಿದ್ದಾರೆ. ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ. ಈಗ ಸ್ವಲ್ಪ ರೆಡಿ ಆದೆ. ಒಂಥರ ಏನ್ ಮಾಡೋದಕ್ಕೂ ಆಸಕ್ತಿನೇ ಇಲ್ಲ ನನ್ನ ಮಗನಿಗೂ ಹಂಗಾಗ್ಬಿಟ್ಟೈತೆ. ಹುಷಾರಿಲ್ಲ ಅವನಿಗೆ. ನಿನ್ನೆ ಇವನಿಗೂ ತೋರಿಸಿದಾಯ್ತು, ರಮ್ಮಗೂ ತೋರಿಸಿದಾಯ್ತು. ಸೊ ಒಂಥರ ಯಾವ ಕೆಲಸ ಮಾಡೋದಕ್ಕೂ ಆಸಕ್ತಿ ಇಲ್ಲ. ಎಡಿಟಿಂಗ್ ಮಾಡೋದು ವಿಡಿಯೋಸ್ ಎಷ್ಟೊಂದಿದೆ ಗೊತ್ತಾ, ಅದನ್ನ ಏನೂ ಮಾಡಿಲ್ಲ ನಾನು. ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬರೀ ನಿದ್ರೆ ಮಾಡ್ಬೇಕಂತ ಅನಿಸ್ತಾ ಇದೆ, ಅಷ್ಟು ಸುಸ್ತು ಬಾಡಿಗೆ. ಹಾಗಾಗಿ ಏನು ಮಾಡಕ್ಕೆ ಆಗಿಲ್ಲ. ಮತ್ತೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ತೀನಿ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ವರಮಹಾಲಕ್ಷ್ಮಿ ವ್ರತ ಏನು ಪೂಜೆ ಏನಿದೆ ಅದನ್ನ ತುಂಬಾ ಮಡಿಯಾಗಿ ಮಾಡಬೇಕು, ತುಂಬಾ ಸ್ಟ್ರಿಕ್ಟ್ ಆಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಾಡಬೇಕು. ಬಟ್ ನಾನು ಇನ್ನೊಂದು ಎಷ್ಟು ದಿನ ಐತೆ ಹಬ್ಬ, 21ಕ್ಕೆ ಅಂತ ಅಂದ್ರೆ ಅದ್ರ ಮಧ್ಯೆ ನನಗೆ ಪೀರಿಯಡ್ಸ್ ಡೇಟ್ದು ಅದು ಬೇರೆ ಒಂದು ಕನ್ಫ್ಯೂಷನ್ನು, ಯಾವಾಗ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಆ ಕಾನ್ಸೆಪ್ಟೇ ಬಿಟ್ಬಿಟ್ಟಿದ್ದೀನಿ ನಾನು. ಈ ಹೆಂಗಾಗುತ್ತೆ ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಯಾವುದಕ್ಕೂ ಏನು ಸೀರೆ ತೊಗೊಬರೋದಾಗ್ಲಿ, ಶಾಪಿಂಗ್ ವರಮಹಾಲಕ್ಷ್ಮಿ ಶಾಪಿಂಗು ಮಾಡಿಲ್ಲ, ಏನೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಮನೆನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಡೀಪ್ ಕ್ಲೀನಿಂಗ್ ಮಾಡಬೇಕು. ನಾನೊಂದು ಇಬ್ಬರನ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಂಬರ್ ತೆಗ್ದಿಟ್ಕೊಂಡಿದ್ದೀನಿ. ಅವ್ರಿಗಾದ್ರೂ ಕಾಲ್ ಮಾಡಬೇಕು, ಒಂದ್ಸಲ ಡೀಪ್ ಕ್ಲೀನ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಬಟ್ ಹೆಂಗಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ಅಟ್ ಪ್ರೆಸೆಂಟ್ ಅಂತೂ ನನಗೆ ಮಕ್ಳುಗಳ್ನೂ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹೋಗು ಅಂತ ಅನಿಸ್ಬಿಡುತ್ತೆ. ಅಡುಗೆ ಅಂತೂ ಮಾಡೇ ಇಲ್ಲ. ನಮ್ಮ ಅಮ್ಮನ ಮನೆಯಿಂದನೇ 2-3 ಡೇಸಿಂದ ಅಲ್ಲೇ ಊಟ ಮಾಡ್ತಾ ಇದ್ದೀವಿ. ಅಕ್ಕ ಅವ್ರೂ RCC ಇತ್ತಲ್ಲ ಅವ್ರದ್ದು, ಹಾಗಾಗಿ ಅವರು ಎಲ್ಲ ಇದ್ರಲ್ಲ. ನಾನಂತೂ ಇಲ್ಲಿ ಅಡುಗೆನೇ ಮಾಡಿಲ್ಲ. ಬರೀ ನಿದ್ರೆ ನಿದ್ರೆ ನಿದ್ರೆ, ಅಷ್ಟು ಸುಸ್ತಿದೆ, ಏನೂ ಮಾಡೋದಕ್ಕಾಗಲ್ಲ. ಹಾಗೆ ಫ್ರೆಂಡ್ಸ್, ಅಮೆಝಾನಿಂದ ಅಗಾರೋ ಅವರ ಈ ಒಂದು ಎಗ್ ಬಾಯ್ಲರ್ನ ನಾನು ತರಿಸಿದ್ದೀನಿ. ಸೊ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಎಗ್ ಬಾಯ್ಲ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ಎಗ್ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕಿರ್ಬೋದು, ನನಗೆ ತೊಂದರೆನೇ ಇಲ್ಲ. ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಆಗುತ್ತೆ. ಹಾಗೆ ಹೊರಗಡೆ ಎಲ್ಲೇ ಹೋದ್ರೂ ಕೂಡ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಇನ್ನು ಹಾಸ್ಟೆಲಲ್ಲಿ ಇರೋ ಮಕ್ಳಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಏನಾದರೂ ಹೊರಗಡೆ ನಾವು ಟ್ರಿಪ್ ಆ ಥರ ಹೋದಾಗಲೂ ಅಷ್ಟೇ, ಈಸಿಯಾಗಿ ಏನಾದರೂ ಸ್ಟೀಮ್ ಮಾಡ್ಕೊಬೇಕು, ಬಾಯ್ಲ್ ಮಾಡ್ಕೋಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ವಾಚ್ ಬಂತಾ ಇಲ್ಲಿ ಇಟ್ಟಿದ್ದೀರಲ್ಲ? ಅಂತ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಚೆನ್ನಾಗಿದೆ ನೋಡಿ, ಒಂದೇ ಸಲ 3 ವಾಚ್ ಆರ್ಡರ್ ಮಾಡ್ಕೊಂಡವ್ರು ಇವರು. ಬುಕ್ಕಿಂಗ್ ಚೆನ್ನಾಗಿದೆ ಇದು ನಂಗೆ ಇಷ್ಟ ಆಯ್ತು. ಇದು ತುಂಬಾ ಇಷ್ಟ ಆಯ್ತು. ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಅದು ಇಷ್ಟ ಎಲ್ಲ ಆಯ್ತು. ಕಂಪ್ನಿ ವಾಚ್ಗಳೇನೆ. HMT ಇದು ತುಂಬಾ ಚೆನ್ನಾಗಿದೆ. ಥರ ಡಿಫ್ರೆಂಟ್ ಆಗಿದೆ ಇದು. 3 ವರ್ಷ ಈ ಬೆಲ್ಟ್ ನೋಡಿ ಎಷ್ಟು ಚೆನ್ನಾಗೈತೆ. ಚೆನ್ನಾಗಿದೆ ಅದು. ಒಂಥರ ಫುಲ್ ಸಾಫ್ಟ್ ಆಗಿ ಅಥರ್ವನ್ಗೆ ಇಷ್ಟ ಆಯ್ತಂತೆ ಇದು. ಮುಖ ಎಲ್ಲ ಒಂಥರ ಹಿಂಗಾಗ್ಬಿಟ್ಟೈತೆ ಗೊತ್ತಾ. ಅಥರ್ವನ್ಗೆ ಇಷ್ಟ ಆಯ್ತಂತೆ ಇದು. ನಂಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ನನಗೂ ಅಷ್ಟೊಂದು ಲೈಕ್ ಆಗಲಿಲ್ಲ. ಆಕ್ಚುಲಿ ಇದು ಚೈನ್ ಅಂತ ಬುಕ್ ಮಾಡಿದ್ದು ನಾನು. ಇದು ತುಂಬಾ ಲೈಕ್ ಆಯ್ತು ನನಗೆ. ನನಗೂ ಅದು ತುಂಬಾ ಲೈಕ್ ಆಯ್ತು. ಒಳಗಡೆ ಕೇಸ್ ಇದೆಯಲ್ಲ. ಎಷ್ಟು ತನಕ ಇರ್ತಾರೆ ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೆ? ಇರ್ತಾರೆ ಡಾಕ್ಟರ್. ಹಂಗೆ ಗಣೇಶ್ ಅಂಕಲ್ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ಬಂದ್ಬೋಣ ಬನ್ನಿ ಫ್ರೆಂಡ್ಸ್. ನಾಳೆ ಭೀಮ್ನ ಅಮಾವಾಸ್ಯೆ. ನಾನು ಎದ್ದು ಪಾದ ಪೂಜೆ ಮಾಡ್ತೀನಾ ಅನ್ನೋದೇ ನಂಗೆ ಡೌಟು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ಗಂಟೆ ನಾಯ ಜಾಸ್ತಿ ಆಗಲಿ ಅಂತ ಫಸ್ಟ್ ನೀನು ಹುಷಾರಾಗು. ಫಸ್ಟ್ ನೀನ್ ಬದುಕಿದ್ರೆ ತಾರೆ ಗಂಡನ್ ಕಾಲ್ ಪೂಜೆ ಮಾಡೋದು ಅಂತ ಇವರು. ಬಟ್ ಇಲ್ಲ, ಮಾಡ್ಬೇಕು. ಏನ್ ಮಾಡೋದು, ಆರೋಗ್ಯವೇ ಭಾಗ್ಯ. ಈ ಕ್ಲೈಮೇಟ್ ಇದೆಯಲ್ಲ, ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಅನ್ಸುತ್ತೆ. ಕರೆಕ್ಟಾಗಿ ಬಂದ್ರೆ ಹುಷಾರ್ ತಪ್ಪಿಡ್ತೀವಿ. ಕೋಲ್ಡ್ ಆಗೋದು, ತಲೆನೋವು ಬರೋದು, ಜ್ವರ ಬರೋದು, ಹಿಂಗೆಲ್ಲ ಆಗ್ಬಿಡುತ್ತೆ. ಒಂಥರ ನನ್ನ ಎಂತೂಸಿಯಾಸಮ್ ಇಂದ ಖುಷಿಯಾಗಿ ಇರಕ್ಕೇನೆ ಆಗ್ತಾಯಿಲ್ಲ ನಂಗೆ. ಎಲ್ಲಿ ಒಂಥರ ದೇಹ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಮಾತುಗಳೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಏನೂ ಬರೋದಿಲ್ಲ. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಕೆಲ್ಸಕ್ಕೆ ಹೋಗ್ತಿಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ, ಈಗ ನಾನು ವರ್ಕ್ಗೆ ಹೋಗ್ತಿಲ್ಲ. ನಾನು ಲೀವ್ ತಗೊಂಡಿದ್ದೀನಿ. ಹಾಗಾಗಿ ಈಗ
ಈಗ ಹುಷಾರ್ ತಪ್ಪಿರೋದಕ್ಕೂ ಅದಕ್ಕೂ ನಂಗಂತೂ ಈಗ ಸಾಧ್ಯನೇ ಇಲ್ಲ. 25 minutes ಅಂಡ್ ಐ ನೀಡ್ ಸಮ್ ಮೋರ್ and ಟೀಸ್, 10 seconds. ಸಮ್ ರೆಸ್ಟ್ ಬೇಕು ನನಗೆ. ಹಾಗಾಗಿ ಈಗ ಸದ್ಯಕ್ಕೆ ನಾನು ಹೋಗ್ತಾ ಇಲ್ಲ. ಈಗ ಬನ್ನಿ, ಈಗ ಸದ್ಯಕ್ಕೆ ಹೋಗ್ಬಿಟ್ಟು ಇಂಜೆಕ್ಷನ್ ಹೋಗೋಣ, ಟೈಮ್ ಆಗುತ್ತೆ. ಮಾಡಿಸ್ಕೊಂಡು. ಇಂಜೆಕ್ಷನ್ ಅವ್ರ ಹತ್ರನೂ ಇರಲ್ಲ, ಅಲ್ಲಿ ಹೊರಗಡೆ ಮೆಡಿಕಲ್ ತೊಗೊಂಡೋಗ್ಬೇಕು. ಅದು ಚೀಟಿ ಇದೆಯಾ? ನೆನೆ ತೊಗೊಂಡಿದ್ದೆ, ಫೋಟೋ ಇದೆಯಾ? ಚೀಟಿ ಕೊಟ್ಟಲ್ಲಿ ಎಲ್ಲಿದ್ದೇನೆ? ಕಾರಲ್ಲಿ ಕಾರಲ್ಲಿ ಕೊಟ್ರ? ಫೋಟೋ ತಗೋ ಅಂತ ಕೊಟ್ರೆ ಫೋಟೋ ತಗೊಂಡೆ. ಫೋಟೋ ತಗೊಂಡ್ಮೇಲೆ ಏನು ಎಸ್ಬಿಟ್ಟ? ಗೊತ್ತಿಲ್ಲ ಅದು ಏನ್ ಮಾಡೋದು, ಒಂದು ಲಾಸ್ ಆಫ್ ಮೆಮೊರಿ. ನಂಗೆ ಮೆಮೊರಿ ಇರೋದೇ ಇಲ್ಲ. ವಾಚ್ ಇಷ್ಟ ಆಯ್ತಾ? ಇದು ಚೆನ್ನಾಗೈತೆ, ನಂಗೆ ಹಾಕೋಬೇಕಂತ ಅನಿಸ್ತೈತೆ ಆಕ್ಚುಲಾಗಿ. ನನಗೂ ಅದೇ ಜಾಸ್ತಿ ಇಷ್ಟ ಆಗಿದ್ದು. ಸೆಕೆಂಡ್ ಇಷ್ಟ ಆಗಿದ್ದು ಇದು. ಆದ್ರೆ ನಾವೇನ್ ತುಂಬಾ ಚೆನ್ನಾಗಿದೆ. ಇದನ್ನು ಹಾಕೊಬೋದಲ್ಲ? ನಂಗೆ ಇಷ್ಟ. ಅದ್ ನೀನ್ ಇಟ್ಕೋ, ಇದು ನಾನ್ ಇಟ್ಕೋತೀನಿ ಆಯ್ತಲ್ವಾ? ಬಟ್ಟುಗೆ ಈಗ ಪ್ರೆಸೆಂಟ್ ನಾನು ಯೂಸ್ ಮಾಡ್ತೀನಿ, ಹಳೇದು ಅದು ಹಂಗೆ. ಚೆನ್ನಾಗಿದೆ. ಆ ವಾಚ್ ಬಾಕ್ಸ್ ಬುಕ್ ಮಾಡ್ಬೇಕು, ಆನ್ಲೈನ್ ಅಲ್ಲಿ ಸಿಗುತ್ತೆ. ಎರಡು ಬುಕ್ ಮಾಡಿದ್ರೆ ನನ್ನ ಹತ್ರನೇ ಜಾಸ್ತಿ ವಾಚ್ಗಳಿರೋದು ಈಗ. ನಂದು ಇಲ್ಲಿ ನಿಂದು 16,000 ಅದೆಷ್ಟೋ ಕೊಡ್ತಾವಲ್ಲ, ಅದೊಂದಕ್ಕೆ 4 ಸಮ. ನನ್ನ ಹತ್ರ 4 ವಾಚ್ ಇದೆ, ಕಲೆಕ್ಷನ್ಸ್ ಅಷ್ಟೇ, ಇನ್ನೇನು. ಟೈಟಾನ್ ರಾಗ ಅವೆಲ್ಲ ನಮ್ಗೆ ಒಂದು ಹೋದ್ಮೇಲೆ ಇನ್ನೊಂದು ತಗೊಳ್ಳೋದು, ಆ ಥರ ಕ್ರೇಜ್ ಇರೋದು. ಒಂದೊಂದೇ 16 ಇಡಬೇಕು, ಅವೆಲ್ಲ ಮೈಂಡ್ಸೆಟ್. ಇವೆಲ್ಲ ಏನ್ ಬೆಲೆ ಬಾಳೋ ವಸ್ತುಗಳು ಅವೆಲ್ಲ. ಏನ್ ಗೊತ್ತಾ, ನಮ್ ಜೀವನದಲ್ಲಿ ನಾವು ಒಂಥರ ಅಂದ್ರೆ ತುಂಬಾ ಬೆನ್ನತ್ಕೊಂಡು ಹೋಗಿಲ್ಲ ಅಂದ್ರೆ ಶೋಕಿ, ಲೈಕ್ ಕೆಲವ್ರಿಗೆ ಅದ್ರದ್ದು ಪ್ಯಾಷನ್ ಇರುತ್ತೆ. ಇಂಥ ಬ್ರ್ಯಾಂಡ್ ಡ್ರೆಸ್ಸೇ ಹಾಕೊಬೇಕು, ಇಂಥ ವಾಚೇ ಯೂಸ್ ಮಾಡ್ಬೇಕು, ಇಂಥ ಶೂಸೇ ಯೂಸ್ ಮಾಡ್ಬೇಕು, ಈ ತರ ಎಲ್ಲ ಇರುತ್ತೆ. ಹೆಣ್ಮಕ್ಳು ನೀವ್ ನಂಬಲ್ಲ, ನಾನ್ ಎಷ್ಟು ಇದಾಗಿದ್ದೀನಿ ಅಂತ ಅಂದ್ರೆ, ನನಗೆ ನವೀನ್ ಹೇಳ್ತಾರೆ, ಅಲ್ಲ ಕಣೆ, ಹೊರ್ಗಡೆ ಹೋಗ್ತೀಯಾ ದುಡಿಯೋದಿಕ್ಕೆ, ಒಂದ್ ನೇಲ್ ಪಾಲಿಶು ಹಚ್ಕೊಂಡಿರಲ್ವಲ್ಲೇ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು. ನನ್ ಅದು ಇರಬೇಕು, ಹೌದು, ಬಟ್ ತೀರಾ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಲ್ಲ. ನನ್ನ ಕಾನ್ಸಂಟ್ರೇಷನೇ ಬೇರೆ ಕಡೆ ಇರುತ್ತೆ ಅಂತಂದ್ರೆ, ಈಗ ನನಗೆ ನನ್ಗೆ ಅನ್ಸೋದ್ರ ಪ್ರಕಾರ ಯಾರಿಗೆ ಜವಾಬ್ದಾರಿಗಳು ಅನ್ನೋದು ಹೆಗ್ಲ ಮೇಲೆ ಜಾಸ್ತಿ ಇರುತ್ತೋ ಅವರಿಗೆ ನಾನು ಈ ತರ ಬಟ್ಟೆ ಹಾಕೊಂಡು ಶೋಕಿ ಮಾಡ್ಬೇಕು, ಈ ತರ ವಾಚ್ ಹಾಕೊಬೇಕು, ಅಥವಾ ಈ ತರ ಡ್ರೆಸ್ ಮಾಡ್ಕೊಬೇಕು, ಸಲೂನ್ಗೆ ವಾರನೂ ಹೋಗ್ಬೇಕು, ಕ್ಲೀನ್ ಅಪ್ ಮಾಡಿಸ್ಕೊಬೇಕು, ಫೇಶಿಯಲ್ ಮಾಡಿಸ್ಕೊಬೇಕು, ಅದ್ ಮಾಡಿಸ್ಕೊಬೇಕು, ಇದ್ ಮಾಡಿಸ್ಕೋಬೇಕು ಅನ್ನೋದು ಮೇ ಬಿ ಕಡಿಮೆ ಅಂತ ಅನ್ಕೋತೀನಿ, ನನಗಾಗಿರೋ ಅನುಭವದ ಪ್ರಕಾರ. ಅಂದ್ರೆ ಬೆನ್ ಮೇಲೆ ಜವಾಬ್ದಾರಿಗಳು ಮೂಟೆ ಅಷ್ಟೊಂದು ಬಿದ್ದಿದಾಗ ನನ್ಗೆ ಆ ಕಮಿಟ್ಮೆಂಟ್ ಬಗ್ಗೆ ನನ್ ತಲೆ ಹೋಗ್ತಾ ಇರತ್ತೆ ಹೊರ್ತು, ನನ್ನ ಬಗ್ಗೆ ನಾನು ಸೆಲ್ಫ್ ಕೇರ್ ಮಾಡೋದು ಸ್ವಲ್ಪ ಕಡಿಮೆನೆ ಮಾಡ್ಕೊಳ್ಳೋದೇ ಇಲ್ಲ ಅಂತಲ್ಲ, ಇನ್ವೆಸ್ಟ್ ಮಾಡ್ತೀನಿ, ಬಟ್ ಕಮ್ಮಿ ಇನ್ವೆಸ್ಟ್ ಮಾಡ್ತೀನಿ ಅದಕ್ಕೆ. ನಾವು ಸ್ವಲ್ಪ ಕೆರ್ದು ಉಂಡ್ ಮಾಡ್ಕೊಳ್ಳೋ ಥರ. ನಾವೇನು ಗೊತ್ತಾ, ಕಮಿಟ್ಮೆಂಟ್ ಮೇಲೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು ಜಾಸ್ತಿ. ಒಂದು ಕಮಿಟ್ಮೆಂಟ್ ಮುಗಿಯಕ್ಕೆ ಇರಲ್ಲ, ಆಗ್ಲಿ ಇನ್ನೊಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಆ ಥರ. ಸೊ ಹಂಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅದ್ರಲ್ಲಿ. ಪ್ರತಿ ತಿಂಗಳು ಒಂಥರ ಹೊಸ ಟಾಸ್ಕ್ ತರ ನಮ್ಗೆ. ಈ ತಿಂಗಳು ಆಯ್ತಾ, ಈ ತಿಂಗಳು ಇಬ್ರು ಕುತ್ಕೊಂತೀವಿ, ಈ ತಿಂಗಳದು ಒಂದಷ್ಟು ಟಾಸ್ಕ್ ಗಳು ಇರುತ್ತೆ ನಮ್ಗೆ, ಅದನ್ನ ಮುಗಿಸ್ತೀವಿ. ನವೀನ್, ರಮ್ಯಾ, ಮುಗಿತಲ್ವಾ ಈ ತಿಂಗಳದು ಹಬ್ಬ ಅಂತ ನೆಮ್ಮದಿಯಾಗಿ ಮಲ್ಕೊಂತೀವಿ. ಅಷ್ಟೇ. ಹಂಗ ಆಗ್ತಾ ಇರತ್ತೆ. ಹಂಗ ಅಂದಿದ್ ಮಾತ್ರಕ್ಕೆ ಜವಾಬ್ದಾರಿ ಇಲ್ದೇ ಇರೋರೇ ಅದೆಲ್ಲ ಮಾಡೋದು ಅಂತ ಅಲ್ಲ. ಕೆಲವ್ರ ಪ್ರಕಾರ ಏನಾಗುತ್ತೆ ಗೊತ್ತಾ, ಇವಾಗ ಲೈಫ್ ಏನಿದೆ, ಯಾವತ್ತೋ ಒಂದಿನ ಸಾಯ್ತೀವಿ, ಎಂಜಾಯ್ ಮಾಡ್ಬೇಕು, ಅದು ಅದು ಆಮೇಲೆ ಅವರವರ ಭಾವಕ್ಕೆ ತಕ್ಕಂತೆ ಅವ್ರಿಗೆ ಡಿಪೆಂಡಿಂಗ್ ಆನ್ ಇಂಟ್ರೆಸ್ಟ್ ಆಸಕ್ತಿ ಅನ್ನೋದು ಇರಬೇಕು. ಈಗ ಕೆಲವ್ರಿಗೆ ಫುಲ್ ಅವ್ರು ಅನ್ಕೊಂಡಂಗೆ ಹಿಂಗೆ ಇರ್ಬೇಕು ಅಂತ ಅನ್ಬಿಟ್ಟು. ಅದ್ರಲ್ಲೂ ನಾನೊಂದು ಹೇಳ್ತೀನಿ ನೋಡಿ, ಈಗ ಕೆಲವರು ಗಂಡ ಹೆಂಡತಿಯಿಂದ 1 ಲಕ್ಷ ಅರ್ನ್ ಮಾಡ್ಬೋದು. ಆ 1 ಲಕ್ಷದಲ್ಲಿ ಅವ್ರು ಸ್ವಂತಕ್ಕೆ ಅಂತ ಖರ್ಚು ಮಾಡೋದು ಕಡಿಮೆ ಮಾಡಿ, ಸೇವಿಂಗ್ಸ್ ಅನ್ನೋದು ಜಾಸ್ತಿ ಮಾಡಿ ಅದನ್ನ ಇನ್ವೆಸ್ಟ್ ಮಾಡ್ಕೊಡೋರೆ ಒಂದು ಕ್ಯಾಟಗರಿ ಇರ್ತಾರೆ. ಇನ್ನೊಂದು ಕ್ಯಾಟಗರಿ ಏನಿರ್ತಾರೆ, ಬಂದಿದ್ರೆ ಒಂದು 50% ಉಡಾಯಿಸಿ, ಇನ್ನೊಂದು 30% ಮನೆ ಖರ್ಚಿಗೆ ಬರ್ಸಿ, ಒಂದು 20% ಸೇವಿಂಗ್ಸ್ ಮಾಡೋಣ. ಇನ್ ಕೆಲವರು ಬಂದಿದ್ದೆಲ್ಲ ಉಡಾಯಿಸ್ಕೊಂಡು ಎಂಜಾಯ್ಮೆಂಟ್, ಅದು ಅವ್ರವ್ರ ಭಾವ ತಕ್ಕಂತೆ. ಈಗ ಏನು ಗೊತ್ತಾ, ಯಾರು ನೀನು 16 ಕಮಿಟ್ಮೆಂಟ್ ಮಾಡ್ಕೊತಾನೆ ಹೇಳಿಲ್ಲ, ನೀನು ಎಂಜಾಯ್ ಮಾಡ್ಕೊತಾನೆ ಹೇಳಿರಲ್ಲ. ಈಗೇನು ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಹಂಗೆ ನನ್ನ ಹೆಂಡ್ತಿನ ನಾನು ಬದಲಾಯಿಸ್ಬೋದು, ಇಲ್ಲ ಹೆಂಡ್ತಿ ಮನಸ್ಥಿತಿ ಹೆಂಗಿರ್ತದೆ ಹಂಗೆ ಗಂಡ ಹೆಂಡ್ತಿ ಇಬ್ಬರನ್ನ ಬದಲಾಯಿಸ್ಬೋದೇ ಹೊರತು ನಾವ್ಯಾರೋ ಇನ್ನೊಬ್ರನ್ನ ಚೇಂಜ್ ಮಾಡಿ ಹಿಂಗೆ ಮಾಡಿ ಮಾಡೋಕ್ಕಾಗಲ್ಲ. ಒಂದು ಏನಪ್ಪ ಅಂದರೆ, ನಾವು ಪಡೋ ಕಷ್ಟನ ಮುಂದೆ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ಉದ್ದೇಶಕ್ಕೆ ಅಲ್ಪ ಸ್ವಲ್ಪ ಏನೋ ಸೇವಿಂಗ್ಸ್ ಮಾಡೋ, ಇನ್ನೊಂದು ಏನೋ ಒಂದು ಒದ್ದಾಟ ನಮ್ದೇನು ಅದು ನೋಡೋರ್ಗೆ. ಇನ್ ಕೆಲವ್ರಿಗೆ ಏನ್ ಅನ್ಸುತ್ತೆ ಗೊತ್ತಾ, ಈ ತರ ಕ್ಯಾಟಗರಿ ಅವ್ರನ್ನ ಕೆಲವ್ರು ನೋಡ್ದವ್ರು ಏನ್ ಅನ್ಕೊಳ್ಳೋದು ಅಂದ್ರೆ, ಇವರು ಜುಗ್ಗಿ ಖರ್ಚು ಮಾಡಲ್ಲ ಅಂತ ಕೆಲವ್ರಿಗೆ ಆತರ ಅನ್ಸುತ್ತೆ. ನಮ್ದು 1000 ಕಮಿಟ್ಮೆಂಟ್ ಇರುತ್ತೆ ಒಳಗಡೆ, ಏನೇನೋ ಸ್ಟ್ರಗಲ್ ಮಾಡಿಲ್ಲ ಅಂತಲ್ಲ. ನಾನು ಕೆಲವರು
ಲೈಫ್ ಟೈಮ್ ಒಂದೇ ಕಾರ್ ತಗೊಂಡು ಯೂಸ್ ಮಾಡಿ ನಾನು ನಾಳೆ 6-7 ಕಾರ್ಗಳು ಚೇಂಜ್ ಅದು ಮಾಡ್ಬಿಟ್ಟಿದ್ದೀನಿ. ಅವ್ರವ್ರ ಇಂಟ್ರೆಸ್ಟ್, ಅವ್ರವ್ರಿಗೆ ಯಾವ್ದಾದ್ರ ಮೇಲೆ ಆಸಕ್ತಿ ಇರುತ್ತೆ ಅದ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಮಾಡಬೇಕು ಅಲ್ಲಿ ಮಾಡಿರ್ತೀವಿ, ಇಲ್ಲ ಅಂತಲ್ಲ. ನಮಗೆ ಕ್ರೇಜು ಈಗೇನೋ ದಿನ ಒಂದೊಂದು ಬಟ್ಟೆ ಹಾಕಬೇಕು, ಬೆಳಿಗ್ಗೆ ಒಂದು ಟಿ ಶರ್ಟ್ ಹಾಕಬೇಕು, ಮಧ್ಯಾಹ್ನ ಆ ಥರ ಕ್ರೇಜ್ ಇರೋರ್ಗಿರ್ತದೆ. ನಮಗೇನು ನಮ್ದೇನೋ ಕ್ರೇಜ್ ಇರ್ತದೆ. ನಮಗೇನು ಹಾಕೊಳ್ಳೋ ಬಟ್ಟೆ ನೀಟಾಗಿ ಕಾಣಬೇಕು, ಶುಚಿಯಾಗಿರಬೇಕು, ಚೆನ್ನಾಗಿರ್ಬೇಕು. ಇವತ್ತು ಹಾಕಿದ್ನೇ 2 ದಿನ ಬಿಟ್ಟು ಹಾಕೊಳ್ಳೋದ್ರಲ್ಲಿ ನಮ್ಗೆ ಅದಲ್ಲ, ಆ ಥರ ಅವಮಾನಗಳಿರಲ್ಲ. ಹಾಕೊಳ್ಳೋ ಬಟ್ಟೆ ನೀಟಾಗಿರಬೇಕು, ಶುಚಿಯಾಗಿರಬೇಕು, ಚೆನ್ನಾಗಿ ಕಾಣಬೇಕು, ಅಷ್ಟಿದ್ರೆ ಸಾಕು. ದಿನ ಹೊಸದೇ ಹಾಕಬೇಕು, ಇವತ್ತು ಹಾಕಿದ್ದನ್ನು ನಾಳೆಗೆ ಹಾಕೊಳ್ದಂಗೆ, ನಾಡ್ದು ಹಾಕೊಳ್ದಂಗೆ ಅದು ರಿಪೀಟೇ ಆಗಬಾರ್ದು. ಕೆಲವ್ರದ್ದು ಆ ಥರ ಎಲ್ಲ ಇರ್ತದೆ. ಅದಕ್ಕೆಲ್ಲ ನಾವೇನು ಮಾಡೋಕ್ಕಾಗಲ್ಲ, ಅವ್ರವ್ರ ಭಾವಕ್ಕೆ. ಸೊ ನಮ್ಮ ಮನಸ್ಥಿತಿ ತಕ್ಕಂತೆ ನಾವು ಮನಸ್ಥಿತಿ ತಕ್ಕಂತೆ ನಾವು ಜೀವನ ಮಾಡಬೇಕು. ಸೊ ನಾವು 100 ರೂಪಾಯಿ ಇದ್ರೂ ಹೆಂಗಿರ್ಬೇಕು ಅನ್ನೋದು ಗೊತ್ತು, 1000 ರೂಪಾಯಿ ಇದ್ರೂ ಹೆಂಗಿರ್ಬೇಕು ಅನ್ನೋದು ಗೊತ್ತು, 1,00,000 ರೂಪಾಯಿ ಇದ್ರೂ ಹೆಂಗಿರ್ಬೇಕು ಅನ್ನೋದು ಗೊತ್ತು. ಇದ್ದಾಗ ಕುಗ್ಗದೆ, ಇಲ್ಲದೆ ಇದ್ದಾಗ ಹಿಗ್ಗೋದು. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಕಂಡ್ರೆ ನೀವ್ ಈಗ ಮಾತಾಡೋದು ಹೇಳ್ಬಿಟ್ಟು ನವೀನ ಬರೀ ಉಲ್ಟಾ ಪುಲ್ಟಾ. ಇಲ್ಲ, ಏನು ಗೊತ್ತಾ, ಏನೋ ದುಡ್ಡು ಕಾಸು ಬಂದಾಗ ಹಿಗ್ದೇನೆ, ದುಡ್ಡು ಕಾಸೆಲ್ಲ ಕಳ್ಕೊಂಡಾಗ ಕುಗ್ದೇನೆ ನಾವು ಅವಾಗ ಹೆಂಗಿರ್ತೀವಿ. ಫ್ರೆಂಡ್ಸ್, ಇದು ಕಾಲಚಕ್ರ ಅಂತ ಹೇಳ್ತಾರಲ್ಲ, ಅದು ಅಬ್ಸಲ್ಯೂಟ್ಲಿ ರೈಟ್ ಆಯ್ತಾ, ಅದು ಸತ್ಯ. ನೀವೇ ಬೇಕಾದ್ರೆ ಯೋಚನೆ ಮಾಡಿ, ಎಲ್ಲಾ ಟೈಮಲ್ಲೂ ನಮ್ಮ ಹತ್ರ ದುಡ್ಡು ಓಡಾಡ್ತಾರಲ್ಲ. ಒಂದ್ ಟೈಮಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ, ಒಂದ್ ಟೈಮಲ್ಲಿ ನಮ್ಮ ಹತ್ರ ಅದ್ ಎಲ್ರ ಲೈಫಲ್ಲೂ ಅನುಭವ ಆಗಿರುತ್ತೆ. ದುಡ್ಡು ಕಾಸು ನಿಂತೋಗಿರುತ್ತೆ, ನಮ್ದು ಗುರುಬಲ ಅದು ಇದು ಇರ್ಬೇಕಲ್ಲ, ಹಂಗೆಲ್ಲ ಆಗಿರುತ್ತೆ. ಸೊ ಕಾಲ್ ಬರ್ತಿದೆ, ನಡಿ ಹಾಸ್ಪಿಟಲ್. ನಾವು ಎಲ್ಲಿಂದನೋ ಟಾಪಿಕ್ ಎಲ್ಲೆಲ್ಲ ತಗೊಂಡು ಅದೇನೇನೋ ಆಯ್ತು. ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ. ನಾನು ಹಾಸ್ಪಿಟಲ್ಗೆ ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿತ್ತು. ಸೊ ನಾನು ಇಂಜೆಕ್ಷನ್ ತೊಗೊಂಡು ನಿರ್ಮಲಾ ಹಾಸ್ಪಿಟಲ್ಗೆ ಬಂದುಬಿಟ್ಟು ಇಂಜೆಕ್ಷನ್ನ ಹಾಕಿಸ್ಕೊಂಡೆ. ಹಾಗೆ ಫ್ರೆಂಡ್ಸ್, ಬರ್ತಾ ನಾನು ಗಣೇಶ್ ಟೈಲರ್, ಸೊ ಆ ಶಾಪಿಂದ ನಾನೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಸ್ಯಾರಿ. ಇದು ನೋಡಿ, ಇದಂತೂ ಫುಲ್ ಟ್ರೆಂಡೇ ಆಗಿಬಿಟ್ಟಿತ್ತು ಒಂದು ಟೈಮಲ್ಲಿ, ಕಲರ್ ಕಾಂಬಿನೇಷನ್ನು. ಆ್ಯಂಡ್ ನಾನು ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ನೀವು ನೋಡ್ತಾ ಇರ್ಬೋದು, ಕಾಫಿ ಬ್ರೌನ್ ಆ್ಯಂಡ್ ರಸ್ಟ್ ಆರೆಂಜ್ ಕಾಂಬಿನೇಷನಲ್ಲಿ ಬರುತ್ತೆ, ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಇದು. ಆ್ಯಂಡ್ ಈಗ ನಾನು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ, ಬಾರ್ಡರ್ ಈ ಥರ ಕೊಟ್ಟು. ಈ ಕಲರ್ ಕಾಂಬಿನೇಷನ್ ತುಂಬಾ ಈಗ ಏನು ಒಂದು ಟೈಮಲ್ಲಿ ತುಂಬಾ ಟ್ರೆಂಡ್ ಆದಂಥ ಕಲರ್ ಕಾಂಬಿನೇಷನ್ ಇದು. ಸೊ ನಾನಿದು ತಾನ್ವಿ ಫ್ಯಾಷನ್ ಅಂತ ಅಂದ್ಬಿಟ್ಟು ರೆಗ್ಯುಲರಾಗಿ ಇಲ್ಲಿಂದ ಕೂಡ ಸ್ಯಾರಿ ತರಿಸ್ತಾ ಇರ್ತೀನಿ ನಾನು, ಇನ್ಸ್ಟಾ ಪೇಜು. ಸೊ ಅವ್ರ ಹತ್ರ ತರಿಸ್ಕೊಂಡಿದ್ದು. ಕ್ವಾಲಿಟಿ ಅಂತೂ ಸ್ಯಾರಿದು ತುಂಬಾ ಚೆನ್ನಾಗಿದೆ. ಬ್ಲೌಸು ಅಷ್ಟೇ, ಅಂಕಲ್ ಅಷ್ಟೇ ಚೆನ್ನಾಗಿ ತುಂಬ ಬೇಗನೆ ಸ್ಟಿಚ್ ಮಾಡಿಕೊಟ್ರು. ಇನ್ನು ಈ ಸ್ಯಾರಿ ನೋಡಿ, ಎಲಿಫೆಂಟ್ ಡಿಸೈನ್ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿದೆ. ಮಧ್ಯ ಎಲಿಫೆಂಟ್ ಆ್ಯಂಡ್ ಪಿಕಾಕ್ ಡಿಸೈನ್ ಬರೋದ್ರಿಂದ ಸ್ಯಾರಿ ಫುಲ್ ರಿಚಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಬಾರ್ಡರಲ್ಲೂ ಅಷ್ಟೇ ಪಿಕಾಕ್ ಡಿಸೈನ್ ಇದೆ. ಆ್ಯಂಡ್ ಇದನ್ನು ನಾಳೆ ವೇರ್ ಮಾಡೋಣ. ನಾಳೆ ಹೇಗಿದ್ರು ಭೀಮ್ ನಂಬರ್ಸೆ ಅಲ್ವಾ, ಸೊ ಪೂಜೆ ಮಾಡಬೇಕಾದ್ರೆ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡಬೇಕು ಯಾವ ಥರ ಕಾಣುತ್ತೆ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದಾಗಿತ್ತು ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್. ನಾಳೆಯಿಂದ ಆದಷ್ಟು ರೆಗ್ಯುಲರಾಗಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಏನು ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.